ಹಾಯ್ ಎಲ್ರಿಗೂ, ಇದು ನನ್ನ ಭಾನುವಾರದ ವ್ಲಾಗ್ ಆಗಿದೆ. ಗೋಲಿ ಕಾಣಿಸ್ತಾ ಇದೆಯಾ ನಿಮಗೆ? ಈ ಆಟ ಆಡಿ ನೋಡೋದಕ್ಕೂ ಚೆಂದ, ಆಡೋದಕ್ಕೂ ಇನ್ನೂ ಚೆಂದ, ಕೇಳೋದೇ ಬೇಡ. ಎಕ್ಸಾಮ್ ಟೈಮ್ ಇದೆ, ಸೊ ಹಾಗಾಗಿ ಯಾವುದು ಟಿ ವಿ ಇಲ್ಲ, ಮೊಬೈಲ್ ಇಲ್ಲ ಅನ್ನೋದಕ್ಕೆ ಈ ಆಟನ ತೊಗೊಂಡು ಆಟಾಡ್ತಾಯಿದ್ರು. ಹಳೆ ನೆನಪುಗಳನ್ನೆಲ್ಲ ಮೆಲ್ಕು ಹಾಕೋತಾಯಿದ್ರು. ಸೊ ಅದಾದಮೇಲೆ ಅಡುಗೆಗೆ ಬಂದೆ. ಇವತ್ತು ನಮ್ಮ ಮನೇಲಿ ಚಿಕನ್ ಫ್ರೈ ಮಾಡಿ ಅದ್ರ ಜೊತೆ ಅನ್ನನೂ ಆಮೇಲೆ ಸಿಂಪಲಾಗಿ ರಸಮ್ ಇಟ್ಕೊಡೋಣ ಅಂತ ಹೇಳ್ಕೊಂಡು ಅದೇ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇದು ತುಂಬ ಹೊತ್ತು ತೊಗೊಳಲ್ಲ, ಇದು ಆದಷ್ಟು ಜಲ್ದಿಯಾಗಿ ಮುಗಿಸಿ ಆಮೇಲೆ ಸ್ವಲ್ಪ ಈಚೆ ಹೋಗೋ ಕೆಲಸನಿತ್ತು. ಸೊ ಹಾಗಾಗಿ ನಾನು ಆದಷ್ಟು ಸಿಂಪಲಾಗೇ ಇರೋ ರೆಸಿಪಿನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಬಾಣಲಿಯಲ್ಲೇ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬೇಕಾಗಿದ್ದಷ್ಟು ಈರುಳ್ಳಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಕರಿಬೇವು ಸೊಪ್ಪು ಹಾಕಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಖಾರದ ಪುಡಿ ಫಸ್ಟೇ ಆ್ಯಡ್ ಮಾಡೋದ್ರಿಂದ ಅದ್ರ ಕಲರು ತುಂಬ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಳ್ಳೋಕೆ ಮುಂಚೆನೇ. ಸೊ ಅದಾದಮೇಲೆ ತೊಳೆದಿಟ್ಟಿರೋ ಚಿಕನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಕಲರ್ ಅದಕ್ಕೆ ಟೆಕ್ಸ್ಚರು ಎಲ್ಲ ಚೆನ್ನಾಗಿ ಅದಕ್ಕೆ ಕೂಡಿ ಬರುತ್ತೆ. ಸೊ ಇದಕ್ಕೆ ಬೇಕಾದರೆ ಸ್ವಲ್ಪ ಟೊಮೆಟೊನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಆ್ಯಡ್ ಮಾಡ್ಕೋತೀನಿ. ಟೊಮೆಟೊ ಆ್ಯಡ್ ಮಾಡೋದ್ರಿಂದ ಅದಕ್ಕೊಂದು ಟ್ಯಾಂಗಿ ಟೇಸ್ಟ್ ಸಿಗುತ್ತೆ. ಆ ಟೇಸ್ಟ್ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟಪಡ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ ಪುಡಿ ಹಾಕ್ಕೊಂಡು ಫೈನಲಾಗಿ ಕಸ್ತೂರಿ ಮೇಥಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ರೆಡಿ ಆಯಿತು ನೋಡಿ. ಸೊ ಹೀಗಾಯಿತು ನನ್ನ ಭಾನುವಾರದ ಲಂಚ್ ರುಟೀನ್ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ ಯು.